ಒಂದನೇದು. ಎರಡನೇದು ಏನಪ್ಪ ಅದು ಶುಗರ್ದಿಂದ ಅಂದರೆ ಮಳ್ಳಿ ಹಾಕಿ ಶೆರೆ ತಯಾರು ಮಾಡ್ತೀವಿ. ಇನ್ನು ಎಥನಾಲ್ ತಯಾರು ಮಾಡಿಕೊಂಡು ಅದನ್ನು ಪೆಟ್ರೋಲ್ ಹಾಕ್ಕೊಳ್ತೀವಿ. ಇದನ್ನು ಬಿಟ್ಟು ಮತ್ತೆ ಅದಕ್ಕದಪ್ಪ ಅದು. ಅದರಿಂದ ಭೂಮಿಗೆ ಲಾಸ. ರೆಗ್ಯುಲರಾಗಿ 3 ವರ್ಷ ಆಗಿದ್ರೆ ಭೂಮಿ ಮತ್ತೊಂದು ವರ್ಷ ಪಡಾಕಿಡಬೇಕು. ನಿಜವಾಗಿ ಎಷ್ಟು ಬೆಲೆ ಬರ್ತೈತೆ ಅವ್ರಿಗೆ? 1 ಟನ್ನಿಗೆ ನೀವು ಕೊಡೋರು ಎಷ್ಟಪ್ಪ? 3,300 ಈ ಶುಗರ್ ಫ್ಯಾಕ್ಟ್ರಿ ಅವರ. ಅದ್ರ ಲಾಭ ಎಷ್ಟು ಮಾಡ್ಕೊಳ್ತಾರೆ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಶುಗರ್ ಫ್ಯಾಕ್ಟ್ರಿ ನಾವು ಲಾಸ್ ಆಗಿವಪ್ಪ. 1 ಫ್ಯಾಕ್ಟ್ರಿ ನಮ್ಗೆ ಲಾಭ ಆಯ್ತು ಏನೋ ಮಾಡಿ ನಿಮ್ಗೆ ನೋಡಿದ್ರು. ಯಾರ್ದು ನಮ್ಮ KLEಯ ಅಧ್ಯಕ್ಷರದು, ನಮ್ಮ ಏನಪ್ಪ ಅಂತಂದ್ರೆ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರು ಇವತ್ತು ಹಾಲಿ ಬೇರೆ ಇದ್ದಾರೆ, ಆ ಮತ್ತು ಬೇರೆ. ಆ ಒಂದು ಖೋರೆಯವರು, ಆ ಖೋರೆಯವರ ಫ್ಯಾಕ್ಟ್ರಿ ಲಾಭ ಆಯ್ತು ಒಂದು 2 ಕೋಟಿ 3 ಕೋಟಿ ನೋಡಿದ್ವಿ. ಆದರೆ ಉಳಿದು ಎಲ್ಲ ಫ್ಯಾಕ್ಟ್ರಿ ನೋಡ್ರಿ ಯಾವುದು, ಅದರಲ್ಲೂ ಕೋಆಪರೇಟಿವ್ದೊಳಗಂತ ನಿಮ್ಗೆ ಲಾಭ ಇಲ್ಲ, ಒಟ್ಟು ಲಾಸ್. ಈವನ್ ರೈತರ ಬಿಲ್ ಸಹಿತ ಸರಿಯಾಗಿ ಟೈಮ್ ಕೊಡೋದಿಲ್ಲ ಅಲ್ರಿ. ಅವ್ರು ತಂದು ವರ್ಷ ಗಂಟೆ ಇಟ್ಕೊಂಡಿರ್ತಾರೆ, ಬೆಳೆದಿರ್ತಾರೆ, ತಂದು ಹೊಸ್ತಾರ. ಅವ್ರು ತೊಗೊಂಡ ತಕ್ಷಣ ಬಿಲ್ ಕೊಡ್ಬೇಕಪ್ಪ. ಇಲ್ಲ ನಿಮ್ಮ ಬಿಲ್ಲಿಗೆ ಒದ್ದಾಟು ಹಂಗೆ ಮುಂದೆ ಹಂಗೆ ಕೊಡ್ತೀವಲ್ಲ, ಕೊಡ್ತೀವಿ. ಎಲ್ಲಿ ಹೋಗ್ತೈತಿ ನೋಡಿ, ನಾವು ಫ್ಯಾಕ್ಟ್ರಿ ಹೋಗ್ತೈತಿ. ಆ ಫ್ಯಾಕ್ಟ್ರಿಗಳು ಜಾಗಗಳು ಸಹಿತ ಎಲ್ಲೆಲ್ಲೂ ಅತಿಕ್ರಮಣ ಮಾಡಿದ್ದು. ಸರ್ಕಾರಿ ಭೂಮಿಗಳು ಅತಿಕ್ರಮಣ ಮಾಡೋದು ತಗೊಳ್ಳೋ. ನಾಳೆ ಅದ್ರಲ್ಲಿ ಏನು ಕೇಸು ನಡೆಯೋಂಗಿಲ್ಲ. ಸೊ ಹಂಗೆ ಹೋಗುವಂಥದ್ದು. ಇಂಥ ಎಲ್ಲ ಒಂದು ಏನಪ್ಪ ಅಂತಂದ್ರೆ ಈ ಬಂಡವಾಳಿಗರಿಗೆ ಹೆಲ್ಪ್ ಆಗೋದು ಒಂದು ಈ ಒಂದು ಕಾರ್ಖಾನೆಗಳಿಗೆ ಅಥವಾ ಅವರ ರಾಜಕೀಯಕ್ಕೆ ಉಪಯೋಗವಾದ ಕಾರ್ಖಾನೆಗಳಿಗೆ ಸಾಲ ಕೊಡ್ತಾರೆ ಸಿಕ್ಕಾಪಟ್ಟೆ. 100 ಕೋಟಿ 200 ಕೋಟಿ 300 ಕೋಟಿ 50 ಕೋಟಿ